ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಅಧಿಕ ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿ ಯಾವತ್ತು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊಂದಲ ಇದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಮುಹೂರ್ತ ಚೆನ್ನಾಗಿದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಗೊಂದಲ ಮತ್ತು ಎಚ್ಚರಿಕೆ ಸಂಪೂರ್ಣವಾಗಿ ನನಗೆ ಅರ್ಥವಾಗುತ್ತದೆ. ನೀವು ಹೇಳುತ್ತಿರುವುದು ನಿಜ. ಜೂನ್ 3 ಬುಧವಾರ ರಾತ್ರಿಯಷ್ಟೇ ಚತುರ್ಥಿ ತಿಥಿ ಆರಂಭವಾಗುವುದರಿಂದ ಚಂದ್ರೋದಯದ ಸಮಯವನ್ನು ಆಧರಿಸಿ ಅಧಿಕ ಜ್ಯೇಷ್ಠ ಮಾಸದ ವಿಭುವನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಜೂನ್ 4, 2026 ಗುರುವಾರದಂದು ಆಚರಿಸಬೇಕು. ಇದರ ಮುಹೂರ್ತ ಮತ್ತು ಸಮಯ ನೋಡೋದಾದರೆ, ಮುಹೂರ್ತ ಮತ್ತು ಸಮಯದ ವಿವರಗಳು. ಸಂಕಷ್ಟ ಚತುರ್ಥಿ ದಿನಾಂಕ ಜೂನ್ 4, 2026 ಗುರುವಾರ. ಚತುರ್ಥಿ ತಿಥಿ ಆರಂಭ ಜೂನ್ 3, 2026 ರಾತ್ರಿ 9:21. ಚತುರ್ಥಿ ತಿಥಿ ಮುಕ್ತಾಯ ಜೂನ್ 4, 2026 ರಾತ್ರಿ 11:30. ಚಂದ್ರೋದಯದ ಸಮಯ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಸಮಯ ಇರುತ್ತೆ. ಜೂನ್ 4 ರಾತ್ರಿ ಸುಮಾರು 10:36. ನೀವೆಲ್ಲ ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆಗದಿರಲು ಕಾರಣ, ಸಂಕಷ್ಟಹರ ಚತುರ್ಥಿ ವ್ರತಕ್ಕೆ ರಾತ್ರಿಯ ಚಂದ್ರೋದಯದ ಸಮಯ ತಿಥಿ ಮುಖ್ಯವಾಗಿರುತ್ತದೆ. ಜೂನ್ 3ರಂದು ಸೂರ್ಯೋದಯದ ಸಮಯದಲ್ಲಿ ತೃತೀಯ ತಿಥಿ ಇರುತ್ತದೆ. ಆದರೆ ಜೂನ್ 4 ಗುರುವಾರ ಇಡೀ ದಿನ ಮತ್ತು ರಾತ್ರಿ ಚಂದ್ರೋದಯದ ವೇಳೆಗೆ ಚತುರ್ಥಿ ತಿಥಿ ಇರುವುದರಿಂದ ಅಂದೇ ಪೂಜೆ ಮತ್ತು ಉಪವಾಸ ಮಾಡುವುದು ಶಾಸ್ತ್ರವಾಗಿದೆ. ಆದ್ದರಿಂದ ಭಕ್ತರು ಯಾವುದೇ ಗೊಂದಲವಿಲ್ಲದೆ ಜೂನ್ 4 ಗುರುವಾರ ಗಣೇಶನಿಗೆ ಪ್ರಿಯವಾದ ಈ ಅಧಿಕ ಮಾಸದ ವಿಶೇಷ ವ್ರತವನ್ನು ಆಚರಿಸಬಹುದು. ಈ ಸಂಕಷ್ಟಿಯ ವಿಶೇಷತೆ ಮತ್ತು ಮುಹೂರ್ತ ಏನಪ್ಪ ಅಂತ ನೋಡೋದಾದರೆ, 32 ತಿಂಗಳಿಗೊಮ್ಮೆ ಬರುವ ಈ ಅಧಿಕ ಮಾಸದ ಸಂಕಷ್ಟಿಯನ್ನು ವಿಭುವನ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನ ವಿಭುವನ ಪಾಲಕ ಮಹಾಗಣಪತಿಯನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂಬ ಆಗಿನ ಕಾಲದಿಂದನೂ ನಂಬಿಕೆ ಇದೆ. ವ್ರತ ಆಚರಿಸುವವರು ಏನಪ್ಪ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂದರೆ, ಬೆಳಗಿನ ಪೂಜೆ ಗುರುವಾರ ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸಿ ಗಣೇಶನಿಗೆ ದೀಪ ಹಚ್ಚಬೇಕು. ವ್ರತದ ಸಂಕಲ್ಪ ಮಾಡಿ ಉಪವಾಸ ಯಾವ ರೀತಿ ಇರಬೇಕು ಅಂದರೆ, ದಿನವಿಡೀ ಕಟ್ಟುನಿಟ್ಟಿನ ಉಪವಾಸ ಇರಬೇಕು. ಆರೋಗ್ಯದ ತೊಂದರೆ ಇದ್ದರೆ ಕೆಲವರಿಗೆ ಅವರು ಹಣ್ಣು, ಹಾಲು ಅಥವಾ ಸಾಬುದಾನಿ ಕಿಚಡಿ ಸೇವಿಸಬಹುದು. ಸಂಜೆ ಪೂಜೆಗೆ ಏನು ಮಾಡಬೇಕು ಅಂದರೆ, ಸೂರ್ಯಾಸ್ತದ ನಂತರ ಗಣೇಶನಿಗೆ ಪ್ರೀತಿಯ ದುರ್ವ ಅಂದರೆ ಗರಿಕೆ ಹುಲ್ನ, ಕೆಂಪು ಹೂವು ಮತ್ತು ಮೋದಕ ಅಥವಾ ಕಡುಬನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಅಗ್ನಿ ಪ್ರದಾನ ರಾತ್ರಿ ಚಂದ್ರ ಮೂಡಿದ ನಂತರ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಮತ್ತು ಗಣೇಶನಿಗೆ ಅಗ್ನಿ ನೀರು ಅರ್ಪಿಸಿ ಉಪವಾಸವನ್ನು ಮುಗಿಸಬೇಕು. ಹಾಗಾಗಿ ಯಾವುದೇ ಗೊಂದಲವಿಲ್ಲದೆ ಜೂನ್ 4 ಗುರುವಾರ ಸಂಕಷ್ಟಿ ವ್ರತವನ್ನು ಆಚರಿಸಿ ಭಗವಾನ್ ಗಣೇಶನ ಕೃಪೆಗೆ ಪಾತ್ರರಾಗಿ. ಇವಾಗ ನಿಮ್ಮೆಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಲ್ಲಿ ಗಂಟ ವಿಡಿಯೋ ನೋಡಿದ್ರು ನೀವೆಲ್ಲರೂ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಥ್ಯಾಂಕ್ ಯು.